ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ವಿಷಯ ಸಂಗಮ ಯೂಟ್ಯೂಬ್ ಚಾನಲ್. ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಇಲ್ಲಿ ಕಾಣ್ತಾ ಇರೋ ರೆಡ್ ಬಟನ್ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಒಂದೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಮೂಲಕ ಬೆಲ್ ಐಕಾನ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಬಂದು ತಲುಪುತ್ತೆ ನಿಮಗೆ. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋದೇನೆಂದರೆ, ವಿಜ್ಞಾನದಲ್ಲಿ ಈಗ ಏನು ನಡೀತಾ ಪ್ರಚಲಿತವಾಗಿ ಏನು ನಡೀತಾ ಇದೆ ಅಂದ್ಬಿಟ್ಟು ಒಂದು ವಿಶ್ವದ ಅತಿ ಚಿಕ್ಕ ಡಯೋಡ್ನ ಕಂಡುಹಿಡ್ತಿದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಜ್ಞಾನ ಸಾಗರ ಅನ್ನೋದ್ರ ಬಗ್ಗೆ ಒಂದು ತುಣುಕು, ಯಾವುದಾದ್ರೂ ಒಂದು ಇತಿಹಾಸದ ಬಗ್ಗೆ, ದೇಶದ ಬಗ್ಗೆ ಸ್ವಲ್ಪ ಒಂದು ತುಣುಕನ್ನು ನಾನು ತಿಳಿಸ್ಕೊಡ್ತೀನಿ. ಮುಂದೆ ನೆಕ್ಸ್ಟ್ ಬಂದು ವಿಡಿಯೋಗೊಂದು ಮಾಹಿತಿ ಅಂತ, ನಾನು ಮಾಡೋ ಪ್ರತಿಯೊಂದು ವಿಡಿಯೋಗೂ ಒಂದೊಂದು ಮಾಹಿತಿ ಅಂತ ಒಂದು ಮಾಹಿತಿಯನ್ನು ಆಯ್ಕೆ ಮಾಡ್ಕೊಂಡ್ಬಂದಿದ್ದೀನಿ. ಆ ಆಯ್ಕೆನ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಭಾರತ ಸರ್ಕಾರ ರೈತರಿಗೆ ಕಡಿಮೆ ಬೆಲೆ, ಅಗ್ಗ ಬೆಲೆಯಲ್ಲಿ ಸಿಗುವಂಥ ಯಂತ್ರೋಪಕರಣಗಳ ಪಂಪ್ ಆಗಿರ್ಬೋದು, ಪಂಪ್, ಫ್ಯಾನ್, ಆ ಥರದನ್ನ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಆ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಅತಿ ಚಿಕ್ಕ ಡಯೋಡ್ ಸೃಷ್ಟಿ ಮಾಡಿದ್ದಾರೆ. ಒಂದು ಅಣುರೂಪದಲ್ಲಿ ವಿಶ್ವದ ಅತಿ ಚಿಕ್ಕ ಡಯೋಡ್ ಆಗಿದೆ ಸ್ನೇಹಿತರೆ ಇದು. ಈ ಡಯೋಡ್ ಒಂದೇ ದಿಕ್ಕಿನಲ್ಲಿ ಮಾತ್ರ ಚಲಿಸುತ್ತೆ. ಮತ್ತು ಇದನ್ನು ಒಂದೇ ಒಂದು ಡಿ ಎನ್ ಎ ಕಣದಿಂದ ಡಿ ಎನ್ ಎ ಮಾಲಿಕ್ಯೂಲ್ ಇರುತ್ತಲ್ಲ, ಆ ಮಾಲಿಕ್ಯೂಲಿಂದ ಇದನ್ನು ಕಂಡುಹಿಡ್ತಿರೋದು ಸ್ನೇಹಿತರೆ. ಇದನ್ನು ಈಗ ಪ್ರಸ್ತುತವಾಗಿ ನ್ಯಾನೋಮೀಟರ್ ಗಾತ್ರದ ಇಲೆಕ್ಟ್ರಾನಿಕ್ ಸರ್ಕ್ಯೂಟ್, ನ್ಯಾನೋಮೀಟರಲ್ಲಿ ಇರುತ್ತಲ್ಲ ಅದರಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇರುತ್ತೆ. ಮೇನ್ ಫಂಕ್ಷನ್ ಮಾಡೋದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಅದರಲ್ಲಿ ಆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗೆ ಈ ಡಯೋಡ್ನ ಸೇರಿಸಿದ್ದಾರೆ ಸ್ನೇಹಿತರೆ. ಜರ್ಜಾಯಾ, ವಿವಿಯನ್ ಮತ್ತು ನಗೇವಾ ಅನ್ನೋ ಯೂನಿವರ್ಸಿಟಿಗಳು ಈ ಜಂಟಿಯಾಗಿ ಇದನ್ನು ಕಂಡುಹಿಡ್ತಿರೋದು ಸ್ನೇಹಿತರೆ. ಇಂಧನ ಬಳಕೆಯಲ್ಲಿ 2 ಹೊಸ ಯೋಜನೆಗಳು ಭಾರತ ಸರ್ಕಾರ ಹಮ್ಮಿಕೊಂಡಿರುವಂಥ ರೈತರ ಪರವಾದಂಥ ಯೋಜನೆ ಇದು. ಕಡಿಮೆ ಸಾಮರ್ಥ್ಯದ ಪಂಪ್ಗಳನ್ನು ರೈತರಿಗೆ ದಕ್ಷ ಪಂಪ್ಗಳಿಗೆ ಉಚಿತವಾಗಿ ಬದಲಾಯಿಸಿಕೊಳ್ಳುವಂಥ ಸೇವೆಯನ್ನು ನೀಡಿದ್ದಾರೆ. ಈ ಯೋಜನೆಯಲ್ಲಿ ಸಿಮ್ ಕಾರ್ಡ್ ಅಳವಡಿಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ವಿಶೇಷತೆ ಅಂದರೆ, ಮೊಬೈಲ್ನಲ್ಲೇ ಆ ಸಿಮ್ ಕಾರ್ಡ್ನ ಅಳವಡಿಸ್ಕೊಂಡು ಪಂಪ್ ಬೇರೆ ಕಡೆ ಎಲ್ಲಾದರೂ ಇರಲಿ ಆನ್ ಮತ್ತು ಆಫ್ ಮಾಡಿದರೆ ಸಿಮ್ ಮೂಲಕ ಆ ಸಿಗ್ನಲ್ ಹೋಗಿ ಆ ಪಂಪ್ಗೆ ಗೊತ್ತಾಗುತ್ತೆ. ಆವಾಗ ಇದು ಆನ್ ಆಫ್ ಆಗುತ್ತೆ. BII ಸ್ಟಾರ್ ಹೊಂದಿರುವಂಥ 2 ಲಕ್ಷ ಪಂಪ್ಗಳನ್ನ ESL ಅವರು ವಿತರಿಸ್ತಾ ಇದ್ದಾರೆ. ಇದು 2019ರೊಳಗೆ 50 ಶತಕೋಟಿ ಯೂನಿಟ್ ವಿದ್ಯುತ್ನ ಉಳಿತಾಯ ಮಾಡ್ತಾ ಇದೆ ಸ್ನೇಹಿತರೆ. ಈ ಒಂದು ಯೋಜನೆಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ 50 ಶತಕೋಟಿ ಯೂನಿಟ್ ವಿದ್ಯುತ್ನ ಉಳಿತಾಯ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ಯೋಜನೆ ಅಂದರೆ ಫ್ಯಾನ್ ವಿತರಣೆ. ಏನಿದು ಫ್ಯಾನ್ ವಿತರಣೆ ಅಂತ ನೀವು ಎಲ್ಲ ಕೇಳ್ಬೋದು. ಅಂದರೆ 30% ಇಂಧನ ದಕ್ಷತೆಯುಳ್ಳ 59 ವ್ಯಾಟ್ ಸೀಲಿಂಗ್ ಫ್ಯಾನ್ನ ವಿತರಿಸ್ತಾ ಇದ್ದಾರೆ ಸ್ನೇಹಿತರೆ. ಮೊದಲಲ್ಲಿ ನೋಡಿರ್ಬೋದು 100-120 ವ್ಯಾಟ್ಗಳ ರೇಂಜಲ್ಲಿ ಇರ್ತಾಯಿತ್ತು. ಈಗ ಇದನ್ನ ಕಡಿಮೆ ಮಾಡಿದ್ದಾರೆ, 59 ವ್ಯಾಟ್ನ ಸೀಲಿಂಗ್ ಫ್ಯಾನ್ ವಿತರಿಸ್ತಾ ಇದ್ದಾರೆ ಸ್ನೇಹಿತರೆ. ಮುಂದೆ ಒಂದು ಜ್ಞಾನ ಸಾಗರ ಅಂತ, 1990 ದಶಕದಲ್ಲಿ ಕೊಸೊವೊ ಲಿಬರೇಷನ್ ಆರ್ಮಿ ನಾಯಕನಾಗಿದ್ದ ಹಶಿಮ್ ತಾಕಿ ಈಗ ಕೊಸೊವೊ ದೇಶದ ಅಧ್ಯಕ್ಷರಾಗಿದ್ದಾರೆ ಸ್ನೇಹಿತರೆ. ಈ ದೇಶ ಬಂದ್ಬಿಟ್ಟು 2008ರಲ್ಲಿ ಸ್ವತಂತ್ರ ಪಡೆಯಿತು. ಸರ್ಬಿಯಾ ಆಡಳಿತಕ್ಕೆ ಒಳಪಟ್ಟಿರುತ್ತದೆ. 2008ರ ಮುಂಚೆ ಅಲ್ಲಿವರೆಗೂ ಸರ್ಬಿಯಾ ದೇಶದಿಂದ ಮುಕ್ತವಾಗಿ ಸ್ವತಂತ್ರವನ್ನು ಪಡೆದು 2008ರ ಸ್ವತಂತ್ರ ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ. ವಿಡಿಯೋಗೊಂದು ಮಾಹಿತಿಯಲ್ಲಿ ನಾನು ಇವತ್ತು ತಗೊಂಡಿರೋ ವಿಷಯ ಒಂದು ಗೋಕಾಕ್ ಜಲಪಾತದ ಬಗ್ಗೆ. ಗೋಕಾಕ್ ಜಲಪಾತ ಕರ್ನಾಟಕದ 2ನೇ ದೊಡ್ಡ ಜಲಪಾತ. ಮೊದಲನೇದು ಬಂದು ಶಿವನಸಮುದ್ರ, ಶಿವಮೊಗ್ಗದಲ್ಲಿರುವಂಥದ್ದು, ನಿಮಗೆಲ್ಲರಿಗೂ ಚಿರಪರಿಚಿತ. ಈ ಜಲಪಾತ ಘಟಪ್ರಭಾ ನದಿಯಿಂದ ಉಂಟಾಗಿರುವಂಥದ್ದು. ಇದನ್ನು ಭಾರತದ ನಯಾಗರ ಅಂತ ಕರೀತಾರೆ. ಯಾಕಂದರೆ ನಯಾಗರ ಫಾಲ್ಸ್ ನೀವೆಲ್ಲ ಕೇಳಿದ್ರೆ ಅಮೇರಿಕಾದಲ್ಲಿದೆ. ಆ ನಯಾಗರ ಫಾಲ್ಸ್ ಯಾವ ರೀತಿ ಇದೆಯೋ ಆ ರೀತಿ ಇದು ಕೂಡ ಕಾಣಿಸೋದ್ರಿಂದ ಇದನ್ನು ಭಾರತದ ನಯಾಗರ ಅಂತ ಕರೀತಾರೆ. ಇದು 180 ಅಡಿಯಿಂದ ನೀರು ಧುಮುಕ್ತದೆ ಸ್ನೇಹಿತರೆ. ಇದು ಜೂನ್ ಮತ್ತು ಡಿಸೆಂಬರ್ವರೆಗೆ ಮಾತ್ರ ಇಲ್ಲಿ ಭೇಟಿ ನೀಡ್ಬೋದು. ಯಾಕಂದರೆ ಆವಾಗ ತುಂಬಿ ತುಳುಕ್ತಾ ಇರ್ತದೆ, ಆವಾಗ ರುದ್ರ ರಮಣೀಯವಾಗಿ ಕಾಣಿಸ್ತಾ ಇರ್ತದೆ ಸ್ನೇಹಿತರೆ. ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಅದಕ್ಕಿಂತ ಅಮೋಘವಾಗಿ ನೀವು ಅಲ್ಲಿ ಹೋಗಿ ನೋಡಿದಾಗ ಅದರ ಮನೋರಂಜನೆ ಅಷ್ಟಿಷ್ಟಲ್ಲ. ಇದು ಸುಮಾರು 9 ಕಿಲೋಮೀಟರ್ ಕ್ರಮಿಸಿದರೆ ಗೋಡಚಿಮಲ್ಕಿ ಎಂಬ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಕೂಡ ಇಲ್ಲಿ ಗೋಕಾಕ್ ಜಲಪಾತದಲ್ಲಿ ಧುಮುಕಿ ಹರಿದು ಹೋದಂಥ ನೀರು ಅಲ್ಲಿ ಸಣ್ಣದಾದ ಒಂದು ಜಲಪಾತವನ್ನು
ನಿರ್ಮಾಣ ಮಾಡಿಕೊಂಡಿದ್ದೆ ಸ್ನೇಹಿತರೆ. ಅದು ಸಹ ಅದ್ಭುತವಾಗಿದೆ ನೋಡೋದಕ್ಕೆ. ಸ್ನೇಹಿತರೆ, ಈ ವಿಷಯ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.